ಕಾಂತಾರ ಚಾಪ್ಟರ್ 1 ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರೋ ಈ ಸೆನ್ಸೇಷನಲ್ ದಂತಕತೆ ಅಕ್ಟೋಬರ್ 2ಕ್ಕೆ ರಿಲೀಸ್ ಆಗ್ತಿದೆ. ಆದ್ರೆ ರಿಲೀಸ್ಗೂ ಮುಂಚೆನೆ ಈಗಾಗಲೇ ಬಾಕ್ಸ್ ಆಫೀಸ್ ನಲ್ಲಿ ಬಡದಾಟ ಸೃಷ್ಟಿ ಮಾಡಿದೆ. ಸಿನಿಮಾಗೆ ಇನ್ನೊಂದು ವಾರ ಮಾತ್ರ ಬಾಕಿ ಇದೆ. ಆದ್ರೆ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಈಗಾಗಲೇ ಆರಂಭ ಆಗಿದೆ. PVR, ಐನಾಕ್ಸ್ ಸೇರಿದಂತೆ ಸಿಟಿಲಿರೋ ಪ್ರಮುಖ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಾಕಷ್ಟು ಶೋಗಳು ಲಭ್ಯ ಇದ್ದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಿಗೆ ಟಿಕೆಟ್ಗಳು ಆನ್ಲೈನ್ನಲ್ಲಿ ಬಿಡುಗಡೆಯಾಗಿದೆ. ಇನ್ನು ಟಿಕೆಟ್ ಬುಕ್ಕಿಂಗ್ ಆರಂಭ ಆಗ್ತಿದ್ದಂತೆ ಬಹುತೇಕ ಶೋಗಳು ಹೌಸ್ಫುಲ್ ಆಗಿರೋದು ಪ್ರೇಕ್ಷಕರ ಉತ್ಸಾಹವನ್ನ ತೋರಿಸ್ತಾ ಇದೆ. ಬೆಂಗಳೂರು ಸಿಟಿಲೇ ನೂರಾರು ಶೋಗಳು ಲಭ್ಯ ಇದ್ದು ಕೆಲವು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಮೊದಲ ದಿನ 6 ಶೋಗಳನ್ನ ನೀಡಲಾಗಿದ್ದು PVR ಹಾಗೇನೆ ಹೊಂಬಾಳೆ ಫಿಲಮ್ಸ್ ಒಪ್ಪಂದದ ಹೆಚ್ಚುವರಿ ಶೋಗಳನ್ನ ನಿರೀಕ್ಷಿಸಲಾಗಿದೆ. ಇನ್ನು ಒರಿಯನ್ ಮತ್ತೆ PVR ನಲ್ಲಿ ಅಕ್ಟೋಬರ್ 2ಕ್ಕೆ 15 ಶೋಗಳು ಮೀಸಲಾಗಿವೆ. ಮತ್ತೆ ಪ್ರತಿ ಶೋ ಕೂಡ ಬೇಗ ಸೋಲ್ಡ್ ಔಟ್ ಆಗ್ತಾ ಇದೆ. ಟಿಕೆಟ್ ಬೆಲೆ ವಿಷಯವನ್ನ ಪ್ರೇಕ್ಷಕರು ಗಮನಿಸ್ತಾ ಇದ್ದಾರೆ. ಮೊದಲು ರಾಜ್ಯ ಸರ್ಕಾರ ಏಕರೂಪ ಟಿಕೆಟ್ ದರ ಜಾರಿಗೆ ತಂದಿತ್ತು. ಅದರಂತೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ 200 ರೂಪಾಯಿಗೆ ಮೀರಿ ಹೋಗ್ತಾ ಇರಲಿಲ್ಲ. ಆದ್ರೆ PVR ಹಾಗೇನೆ ಹೊಂಬಾಳೆ ಫಿಲಮ್ಸ್ ಈ ಆದೇಶಕ್ಕೆ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದು ಮಧ್ಯಂತರ ತಡೆಗೆ ಕಾರಣ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಟಿಕೆಟ್ ದರ ಸ್ವಲ್ಪ ಏರಿಕೆಯಾಗಿದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಕ್ಲಾಸಿಕ್ ಆಸನಗಳಿಗೆ 340 ರಿಂದ 400 ರೂಪಾಯಿ, ಇನ್ನು ಪ್ರೈಮ್ ಸೀಟ್ಸ್ಗಳಿಗೆ 450 ರಿಂದ 500 ರೂಪಾಯಿ, ರಿಕ್ಲೈನರ್ ಸೀಟ್ಸ್ಗೆ 800 ರೂಪಾಯಿಗಿಂತ ಗರಿಷ್ಠ ದರ ನಿಗದಿಯಾಗಿದೆ. ಇನ್ನು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಟಿಕೆಟ್ 200 ರೂಪಾಯಿಂದ 350 ರೂಪಾಯಿ ನಡುವೆ ಲಭ್ಯ ಇರಲಿದೆ. ಹೀಗಿರುವಾಗ ಕಾಂತಾರ ಚಾಪ್ಟರ್ 1 ಪ್ರೇಕ್ಷಕರ ಭರ್ಜರಿ ಪ್ರತಿಕ್ರಿಯೆಗೆ ತಯಾರಾಗಿದೆ. ಮೊದಲ ದಿನದ ಶೋಗಳು ತುಂಬಿ ಹೋಗ್ತಾ ಇದ್ದಾವೆ. ಆದ್ರಿಂದ ಟಿಕೆಟ್ ಬುಕ್ ಮಾಡ್ಕೊಳ್ಳೋದಕ್ಕೆ ದೇಹಾಳ್ ಮಾಡ್ಕೊಳ್ಳಿ. ಒಟ್ನಲ್ಲಿ ಈ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಕಾಂತಾರ ಚಾಪ್ಟರ್ 1 ಚಿತ್ರಕ್ಕೆ ಬಾಕ್ಸ್ ಆಫೀಸ್ ನಲ್ಲಿ ಉಜ್ವಲ ಭವಿಷ್ಯ ನಿಶ್ಚಿತ ಅಂತ ಅನಿಸ್ತಿದೆ. ಮತ್ತೆ ಟಿಕೆಟ್ ಬೆಲೆಯನ್ನ ಕೇಳಿದ ಕೆಲವರು ಯಪ್ಪ ಇಷ್ಟೊಂದು ರೇಟಾ ಅಂತ ಅನ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಆದ್ರೂ ಇಷ್ಟೆಲ್ಲ ಸ್ಕೋಪ್ ಅನ್ನ ಸೃಷ್ಟಿ ಮಾಡೋಕೆ ಕಾರಣ ನಾವು ನೀವೆಲ್ಲರೂ ಮೊದಲು ನೋಡಿದ್ದಂತ ಕಾಂತಾರ. ಮೊದಲು ನೋಡಿದ್ದ ಕಾಂತಾರಕ್ಕಿಂತ ಈ ಬಾರಿಯ ಕಾಂತಾರ ಮೇಲೆ ಅಭಿಮಾನಿಗಳ ನಿರೀಕ್ಷೆ 10 ಪಟ್ಟು ಹೆಚ್ಚಾಗಿರೋದಂತೂ ಖಂಡಿತ. ಅಂಡ್ ಅದಕ್ಕೆ ತಕ್ಕಂತೆ ಕಾಂತಾರ ಚಿತ್ರತಂಡ ಕೂಡ ಕಾಸ್ಟ್ ಜೊತೆಗೆ ಕಾತುರತೆಯನ್ನ ಕೂಡ ಹೆಚ್ಚು ಮಾಡ್ತಾನೆ ಬಂದಿದೆ. ನಮ್ಮ ನಿರೀಕ್ಷೆಗೆ ತಕ್ಕಂತೆ ಕಾಂತಾರ ಕಮಾಲ್ ಮಾಡುತ್ತಾ ಕಾದ್ ನೋಡೋಣ. ಅಂದ್ಹಾಗೆ ನೀವು ಟಿಕೆಟ್ಸ್ ಬುಕ್ ಮಾಡ್ಕೊಂಡ್ರಾ? ಟಿಕೆಟ್ ಬೆಲೆ ಹೆಚ್ಚಾಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.